ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಚೈತ್ರ ಅಮಾವಾಸ್ಯೆ ಬಂದಿರೋದು ತುಂಬ ವಿಶೇಷವಾಗಿರುತ್ತೆ. ಶುಕ್ರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅಮಾವಾಸ್ಯೆ ಅಂದಾಗ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಳುವಂಥದ್ದು ಪಿತೃದೇವತೆಗಳನ್ನು ಆರಾಧಿಸುವಂಥ ವಿಶೇಷವಾದ ಗಳಿಗೆ ತಿಥಿ ಅಂತ ಹೇಳಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಹಿರಿಯರು ಹೋಗಿರ್ತಾರಲ್ವ, ಪಿತೃದೇವತೆಗಳು, ಅವರ ಆಶೀರ್ವಾದ ಸಿಕ್ಕಿದ್ರೆ ಭಗವಂತನು ನಮಗೆ ಆಶೀರ್ವಾದ ತಪ್ಪದೇ ಕೊಡ್ತಾನೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಸಾಕಷ್ಟು ಜನಕ್ಕೆ ಆರೋಗ್ಯದಲ್ಲಿ ತುಂಬ ಏರುಪೇರು, ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇರ್ತಾರೆ. ತುಂಬಾ ಕಷ್ಟ ಅಂತ ಹೇಳಬಹುದು. ಯಾಕಂದರೆ ನಾವು ಎಷ್ಟೋ ಆದಾಯವನ್ನು ಹುಡುಕೊಳ್ತಾ ಇರ್ತೀವಿ. ಆದಾಯದ ಮಾರ್ಗಗಳು ಎಲ್ಲವೂ ಮುಚ್ಚೋಗಿರುತ್ತೆ. ₹1 ಹುಟ್ಟೋದಿಲ್ಲ. ಏನಪ್ಪ ಈ ದರಿದ್ರ, ಯಾಕೆ ಈ ಕಾಲದಲ್ಲೂ ಇಷ್ಟೊಂದು ಬಡತನ ಅನ್ನೋದು ನಮ್ಮನ್ನು ಕಾಡ್ತಾ ಇದೆ? ಮನೆಯಲ್ಲಿ ದವಸ ಧಾನ್ಯಗಳಿಲ್ಲ. ಮನೆಯಲ್ಲಿ ನಾವು ಯಾರಾದರೂ ನೆಂಟರು ಬಂದಾಗ ಸರಿಯಾದಂಥ ಉಪಚಾರ ಮಾಡೋದಕ್ಕೂ ಕೂಡ ನಮ್ಮ ಮನೆಯಲ್ಲಿ ವ್ಯವಸ್ಥೆ ಇಲ್ಲ. ಮಕ್ಕಳಿಗೆ, ನಮ್ಮ ಸಂಸಾರಕ್ಕೆ ತುಂಬ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು ಅಂತ ಆಸೆ ಇದೆ. ಆದರೂ ಯಾಕೆ ಸರಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ? ಇದನ್ನು ಕೂಡ ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ವಾ? ಏನು ಈ ದರಿದ್ರ ಅಂತ ನಾವು ಪದೇ ಪದೇ ನಮಗನ್ಸುತ್ತೆ ನೋಡಿ. ಅದು ಪಿತೃಗಳ ಶಾಪ ಇರುತ್ತೆ. ಅದಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ಏನು ಖರ್ಚಿಲ್ಲ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀವಿ ನೋಡಿ, ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಿಮ್ಮ ಟೆರೇಸು, ನಿಮ್ಮ ಮನೆ ಮುಂದೆ ನಿಮ್ಗೆ ಎಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ ಇಡೀ ಒಂದು ಲೋಟ ನೀರು ಇಟ್ಬಿಟ್ಟು ನಿಮ್ಮ ಪಿತೃದೇವತೆಗಳು ನಿಮಗೆ ಎಷ್ಟು ಹೆಸರುಗಳು ಇರುತ್ತೋ ಅವ್ರನ್ನೆಲ್ಲ ನೆನೆಸ್ಕೊಂಡಿದ್ದೆ ಅವರ ಆಶೀರ್ವಾದ ನಮ್ಮ ಸಂಸಾರದ ಮೇಲೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಸದಾಕಾಲ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನೀವು ಕೊಡಿ. ನಾಯಿಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ, ಕಾಗೆಗಳಿಗೆ ಈ ಥರ ಕೊಡೋದ್ರಿಂದ ಬಹಳ ಉತ್ತಮವಾದ ಫಲಗಳನ್ನು ನೀವು ನೋಡ್ತೀರಾ. ಅಮಾವಾಸ್ಯೆ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ವಿಶೇಷತೆ ಏನು ಅಂದರೆ, ಲಕ್ಷ್ಮೀದೇವಿಯನ್ನು ಪೂಜಿಸುವಂಥ ಮಹಾ ಅದ್ಭುತವಾದ ದಿನ. ನೀವು ಸಂಧ್ಯಾ ಸಮಯದಲ್ಲಿ ಏನೇ ಪರಿಹಾರ ಮಾಡಿಕೊಂಡ್ರೂ ಮಾಡ್ಕೊಳ್ಳಿ. ಯಾಕಂದರೆ ಭೂಲೋಕಕ್ಕೆ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಬಂದು ತನ್ನ ಮಕ್ಕಳು ಏನು ಮಾಡ್ತಾ ಇರ್ತಾರೆ ಅಂತ ಪ್ರತಿ ಮನೆ ಹತ್ರ ಕೂಡ ನಿಂತ್ಕೊಂಡು ನೋಡ್ತಾರೆ. ಅದಕ್ಕೆ ಕಷ್ಟ ಆಗಲಿ, ಸುಖ ಆಗಲಿ, ಯಾವುದೇ ಬರಬೇಕು ಅಂದರೂ ನಮ್ಮ ಮನೆ ಒಳಗಡೆ ಹೊಸ್ತಿಲನ್ನು ದಾಟ್ಕೊಂಡೇ ಬರಬೇಕು. ಶ್ರೀ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಗೆ ಬರಬೇಕು ಅಂದರೆ ಆ ತಾಯಿ ಹೊಸ್ತಿಲಿನ ಮುಖಾಂತರನೇ ಬರ್ತಾಳೆ. ಅದಕ್ಕೆ ಹೊಸ್ತಿಲು ಸದಾ ಕಾಲ ಯಾವಾಗಲೂ ಅಷ್ಟೇ ನೀಟಾಗಿ ಚೆನ್ನಾಗಿರಬೇಕು. ಆ ಜಾಗದಲ್ಲಿ ಸುಗಂಧಭರಿತವಾಗಿರುವಂಥ ವಸ್ತುಗಳಿಂದ ನಾವು ಏನಾದರೂ ಮಾಡ್ತಾ ಇದ್ದಾಗ ಆ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಗಡೆ ತಳ್ಳುತ್ತೆ. ಹಾಗೂ ಹೊರಗಡೆಯಿಂದ ಏನೇ ಬರಬೇಕಂದ್ರೂ ಕೂಡ ಬರೋದಕ್ಕೆ, ನಕಾರಾತ್ಮಕ ಶಕ್ತಿಗಳನ್ನು ಪ್ರವೇಶ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಹೊಸ್ತಿಲು ಅನ್ನುವಂಥದ್ದು ಒಂದು ಮನೆಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ. ಸಿಂಹದ್ವಾರ ಅನ್ನುವಂಥದ್ದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಸ್ನೇಹಿತರೆ. ನಾವು ಅದಕ್ಕೆ ಸರಿಯಾದಂಥ ವಿಧಾನದಲ್ಲಿ ಈ ರೀತಿ ಪರಿಹಾರವನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡಿದೆ ಆದರೆ ಹೊಸ್ತಿಲ ಹತ್ರ ಆ ತಾಯಿ ಬಂದು ನಿಂತ್ಕೊತಾಳೆ. ಗೆಜ್ಜೆನಾದ ಮಾಡ್ತಾ ನಮ್ಮ ಮನೆ ಒಳಗಡೆ ಬರ್ತಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಲಕ್ಷ್ಮೀದೇವಿ ಸಂಪತ್ತಿಗೆ ಅಧಿದೇವತೆ. ಆ ತಾಯಿಗೆ ಆಡಂಬರದಿಂದ ಮಾಡಲೇಬೇಕು ಪೂಜೆಗಳನ್ನು, ಆಗ ಮಾತ್ರ ಬರ್ತಾಳೆ ಅನ್ನುವಂಥದ್ದು ಎಷ್ಟೋ ಜನರ ಕಲ್ಪನೆ ಇರುತ್ತೆ. ಆ ಥರ ಇಲ್ಲ. ತಾಯಿಗೆ ನಾವು ಎಷ್ಟೇ ನಮ್ಮ ಭಕ್ತಿಯನ್ನು ತೋರಿಸ್ಬೇಕು, ನಮ್ಮ ಶ್ರದ್ಧೆಯನ್ನು ತೋರಿಸ್ಬೇಕು, ನಮ್ಮ ಡೆಡಿಕೇಶನ್ ಇರಬೇಕು. ಅಷ್ಟೇ ಆ ತಾಯಿಯನ್ನು ನಾವು ಒಲಿಸ್ಕೊಳ್ಳೋದಕ್ಕೆ ಯಾವಾಗಲೂ ಅಷ್ಟೇ ಇನ್ನೊಬ್ಬರಿಗೆ ನಾವು ನೋವನ್ನು ಕೊಡಬಾರ್ದು. ಈ ಥರ ನಾವು ಫಾಲೋ ಮಾಡೋದ್ರಿಂದ ಆ ತಾಯಿ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ. ಒಂದು ಶುದ್ಧವಾದಂಥ ಲೋಟವನ್ನು, ಗಾಜಿನ ಲೋಟವನ್ನು ತಗೊಂಡು ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುವಂಥ ನೀರು. ಅದರಲ್ಲಿ ಒಂದಿಷ್ಟು ರಾಕ್ ಸಾಲ್ಟನ್ನು ಹಾಕ್ಕೊಳ್ಳಿ, ಸ್ವಲ್ಪ ಗಂಧವನ್ನು ಹಾಕ್ಕೊಳ್ಳಿ, ಹಾಗೆ ಶುಭದಾಯಕವಾಗಿರುವಂಥದ್ದು ಅರಿಶಿಣ ಕುಂಕುಮವನ್ನು ಹಾಕ್ಕೊಳ್ಳಿ. ಇನ್ನು ಮುಖ್ಯವಾಗಿ ಅಂತಲೇ ಹೇಳಬಹುದು,
ಪರ್ಫ್ಯೂಮ್ ಅದನ್ನು 2-3 ತೊಟ್ಟು ಹಾಕ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ನಾವು ಪೂಜೆಗೆ ಬಳಸುವಂಥದ್ದು, ಅದು ಯಾವುದೇ ಫ್ರೇಗ್ರೆನ್ಸಲ್ಲಿ ಇದ್ದರೂ ಅದು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಸಾಕಷ್ಟು ಜನ ಏನಾದರೂ ಹೇಳಿದ್ರೆ ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ. ಅಕಸ್ಮಾತ್ ಅದು ಸಿಗಲಿಲ್ಲ ಅಂತ ಹೇಳಿದ್ರು ರೋಸ್ ವಾಟರ್ ಇರುತ್ತಲ್ವ ಅದನ್ನಾದರೂ ಹಾಕ್ಕೊಳ್ಳಿ ಸ್ನೇಹಿತರೆ. ಇಷ್ಟರಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ, ಇದು ಯಾವುದರಲ್ಲಿ ಒಂದಾದ್ರೂ ನೀವು ತಗೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ರೋಸ್ ವಾಟರು ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಸ್ಪೂನಷ್ಟು ಹಸಿ ಹಾಲನ್ನು ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಈ ರೋಸ್ ಪೆಟಲ್ಸ್ ಬರುತ್ತಲ್ವ, ನಾವು ಹೂವುಗಳನ್ನು ಇಟ್ಕೊಂಡಿರ್ತೀವಿ ನೋಡಿ, ಅದು ನಿಮ್ಮ ಮನೆಯಲ್ಲಿ ಪೆಟಲ್ಸ್ ಏನಾದರೂ ಇದ್ದರೆ ದೇವರ ಫೋಟೋಕ್ಕೆ ನಾವು ತಗೊಂಡು ಬಂದಿರ್ತೀವಿ, ಆ ಪೆಟಲ್ಸನ್ನು ಬಿಡಿಸಿಬಿಟ್ಟಿದ್ದೆ ಈ ಲೋಟದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸುಗಂಧಭರಿತವಾದಂಥ ಶಕ್ತಿದಾಯಕವಾದ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ದರಿದ್ರವನ್ನು, ಬಡತನವನ್ನು, ಸಮಸ್ಯೆಯನ್ನು ಹೋಗಲಾಡಿಸುವಂಥ ಶಕ್ತಿದಾಯಕವಾದ ನೀರು ರೆಡಿಯಾಗುತ್ತೆ. ಅದನ್ನು ಕ್ಲೀನಾಗಿ ತಗೊಂಡು ನೀವು ಮನೆ ಒಳಗಡೆ ಕೂಡ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಸಂಧ್ಯಾ ಸಮಯದಲ್ಲಿ. ತದನಂತರ ಇದನ್ನು ತಗೊಂಡು ಬಂದು ಹೊಸ್ತಿಲ ಹತ್ರ ನೀವು ನಿಮ್ಮ ಮುಖ್ಯ ದ್ವಾರದ ಮೇಲೂ ಕೂಡ ಚೆಲ್ಲಿ, ಆ ಕಡೆ ವಿಂಡೋಸ್ ಇದ್ದರೂ ಕೂಡ ಹೊಸ್ತಿಲಿನ ಮೇಲೆ ಇದೆಲ್ಲವೂ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡ್ತಾ ನೀವು ಹೇಳಬೇಕು, ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ, ದರಿದ್ರ, ಬಡತನ ಎಲ್ಲವನ್ನು ದೂರ ಮಾಡಿ ನಮಗೆ ಎಲ್ಲ ರೀತಿಯಲ್ಲೂ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಟ್ಟಿದೀಯ ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಸ್ನೇಹಿತರೆ. ಈ ಥರ ಬಂದಿದೆ ಅಂದಾಗ ನಮಗೆ ಎಷ್ಟು ಸಂತೃಪ್ತಿ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ ನೋಡಿ. ಆ ಥರ ಬಂದಿದೆ ನಮಗೆ ಧನ್ಯವಾದಗಳು ಅಂತ ನೀವು ಹೇಳ್ಕೊಳ್ಳಿ. ಸಂಧ್ಯಾ ಸಮಯದಲ್ಲಿ ಅದು ಅಮಾವಾಸ್ಯೆ ದಿನ ಮಾಡುವಂಥ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿ. ಇನ್ನು ಎಷ್ಟೋ ಜನಕ್ಕೆ ಮನೆಯಲ್ಲಿ ಗಂಡ ಮಾತು ಕೇಳ್ತಾ ಇರೋದಿಲ್ಲ, ಮಕ್ಕಳ ಮಾತು ಕೇಳ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ನೀವೊಂದು ಗಾಜಿನ ಲೋಟದಲ್ಲಿ ಅರಿಶಿಣದ ನೀರನ್ನು ಮಾಡಿಕೊಂಡು ಕಾಳು ಮೆಣಸನ್ನು ಒಂದಷ್ಟು ಹಾಕಿ ಕೌಂಟ್ ಮಾಡ್ಕೊಳ್ಬೇಡಿ, ಹಾಕ್ಬಿಟ್ಟು ಅವ್ರನ್ನ ಮನೆಯ ಹೊರಗಡೆ ನಿಲ್ಲಿಸ್ಬಿಟ್ಟು ಇದನ್ನೆಲ್ಲವೂ ಸಂಜೆ 6 ಗಂಟೆ ಅದು ದಾಟದ ಮೇಲೆ ಮಾಡ್ಕೊಳ್ಬೇಕು. ನಿಲ್ಲಿಸ್ಬಿಟ್ಟಿದ್ದೆ ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ದೃಷ್ಟಿ ತೆಗಿತೀರ ನೋಡಿ, ಆ ರೀತಿ ಅವ್ರಿಗೆ ದೃಷ್ಟಿ ತೆಗೆದು ಹೊರಗಡೆ ತಗೊಂಡೋಗಿ ಚರಂಡಿಗೆ ದೂರ ಚೆಲ್ಲಿಬಿಟ್ಟು ಬನ್ನಿ. ನೋಡಿ, ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿ ಯಜಮಾನರು ಚೆನ್ನಾಗಿ ಮಾತು ಕೇಳ್ತಾರೆ, ಒಳ್ಳೆ ಆರೋಗ್ಯವಾಗಿರ್ತಾರೆ, ಸುಸಂಸ್ಕೃತರಾಗಿರ್ತಾರೆ. ನಿಮ್ಮ ಮನೆಗೆ ಹಿಡಿದಿರುವಂಥ ದೃಷ್ಟಿ ಎಲ್ಲವೂ ಹೊರಟೋಗುತ್ತೆ. ಇದನ್ನು ಮಾಡಿಬಿಟ್ಟು ಮನೆಯ ಹೊರಗಡೆನೆ ನೀವು ಆ ಲೋಟವನ್ನು ತೊಳ್ಕೊಂಡು ಪ್ಲಸ್ ನೀವು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಇದು ಮಾಡಿದ್ದೀವಿ ಎಲ್ಲವೂ ನಮ್ಮ ಮನೆ ಒಳಗಡೆನೆ ನಾವು ಕೈ ಕಾಲು ಮುಖ ತೊಳ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು ಮಾಡಿದಂಥದ್ದು ಫಲ ಸಿಗೋದಿಲ್ಲ. ಅದಕ್ಕೆ ಮನೆಯ ಹೊರಗಡೆನೆ ಇದನ್ನೆಲ್ಲ ಮಾಡಿಕೊಂಡು ನೀಟಾಗಿ ಮನೆ ಒಳಗಡೆ ಬನ್ನಿ. ನೋಡಿ, ಈ ಅಮಾವಾಸ್ಯೆಗಳು ಎಷ್ಟೊಂದು ನಿಮಗೆ ಕೈಗೂಡುತ್ತೆ, ಎಷ್ಟು ಅದೃಷ್ಟ ತಂದು ಕೊಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ.